ಕೆಲಸ ಇದೆ ಅಂತ ಹೇಳಿದ್ನಲ್ಲ, ಮಳೆ ಸ್ವಲ್ಪ ಕಡಿಮೆ ಆಗಿದೆ. ಈ 100 ರೂಪಾಯಿ ಕೋಟ್ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಆ್ಯಕ್ಚುಲಿ ನೋಡ್ತಾ ಇದ್ದೀರಾ, ಮಳೆ ಬರ್ತಾ ಇಲ್ಲ. ಇವಾಗ ಸದ್ಯ ನಿಂತಿದೆ. ನಮ್ಮನೆ ಜಾಗದಲ್ಲಿ ಈಗ ಸದ್ಯ ಗಿಡ ನೆಡೋಕ್ಕೆ, ಅಂದರೆ ತರಕಾರಿ ಗಿಡ ನೆಡೋಕ್ಕೆ ರೆಡಿ ಮಾಡ್ತಿದ್ದೀನಿ. ಅಂದರೆ ಗುದ್ಲಿ ತೊಗೊಂಡು ರೆಡಿ ಮಾಡ್ತಿದ್ದೀನಿ ಸದ್ಯ. ಇವಾಗ ಒಂದು ನನಗೆ ಅನಿಸಿದ ಪ್ರಕಾರ ಒಂದು ಜಾಗ ಇದೆ, ಬಟ್ ಇಲ್ಲಿ ಮಂಗನ ಕಾಟ ತುಂಬ ಜಾಸ್ತಿ ಇದೆ ಸದ್ಯ. ಇವಾಗ ನಾನು 6 ಥರದ ತರಕಾರಿ ಬೀಜನ ತಂದಿದ್ದೀನಿ, ಅಂದರೆ 7 ಥರ ತಂದಿದ್ದೀನಿ. ಅದು ಒಂದನ್ನು ಸಪ್ರೇಟಾಗಿ ಬೆಳೆಸ್ಬೇಕಂತ ಅಂದ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ 6 ಥರದ ಬೀಜನ ಬಿತ್ತನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ರೆಡಿ ಮಾಡ್ತೀನಿ. ಈಗ ನೋಡ್ತಾಯಿರಿ, ಹಾಗೆ 6 ಜಾಗ ಮಾಡಿದ್ದೀನಿ ಆ್ಯಕ್ಚುಲಿ. 1 2 3 4, ಅದ್ರ ಹಿಂದ್ಗಡೆ ಒಂದು 5 6. ಇಲ್ಲಿ ಆಲ್ರೆಡಿ ನಮ್ಮ ಕಡೆ ಇದಕ್ಕೆ ಬೇಸಿಗೆ ಅವರೆ ಅಂತ ಹೇಳ್ತಾರೆ. ಈ ಬೀಜ ಹಾಕಿದ್ದೀನಿ. ಆಮೇಲೆ ಇಲ್ಲಿ ಇದು ಹಾಕಿದ್ದೀನಿ, ನಮ್ಮ ಕಡೆ ಹೀರೆ ಅಂತ ಹೇಳ್ತಾರೆ. ಇನ್ನೂ ನನ್ನ ಹತ್ರ 4 ಇದ್ದಾವೆ. ಇಷ್ಟು ಹಾಕಬೇಕು. ಹಾಕಿ ಆದಮೇಲೆ ಹೇಳ್ತೀನಿ. 4 ಜಾಗ ಇದೆ. 1 2, ಅದ್ರ ಹಿಂದ್ಗಡೆ ಒಂದೇ ಇದೆ 4 3, ಆಮೇಲೆ ಇಲ್ಲೊಂದು 4 ಹೇಳ್ತೀನಿ. ಆ್ಯಕ್ಚುಲಿ ನೀವು ನೋಡ್ತಿದ್ರೆ ಬೀಜ ಹಾಕಿದ್ದೀನಿ. ಬೀಜದ ಮೇಲೆ ಈ ಥರ ಮಣ್ಣು ಹಾಕಬೇಕಾಗುತ್ತೆ, ಯಾಕಂದರೆ ಮಳೆಗಾಲ ಅಲ್ವಾ. ಬೀಜಕ್ಕೂ ಏನಾಗಬಾರ್ದು ಅಂದರೆ ನೀರು ಸಪ್ಲೈ ಆಗಬೇಕು. ಮತ್ತು ಏನಂದರೆ ಏನು ಪಕ್ಷಿ ಮತ್ತು ಕೀಟದಿಂದ, ಅಂದರೆ ಇರುವೆಯಿಂದ ರಕ್ಷಣೆ ಮಾಡಬೇಕು ಅಂದರೆ ಈ ಥರ ಹಾಕಬೇಕು. ಈ ಇರುವೆಯಿಂದ ರಕ್ಷಣೆ ಮಾಡೋದು ಕಷ್ಟ, ಬಟ್ ಪಕ್ಷಿಯಿಂದಾದ್ರೂ ರಕ್ಷಣೆ ಮಾಡಬೇಕು ಅಂತ. ಆ್ಯಕ್ಚುಲಿ ನಿಮ್ಗೆ ಗೊತ್ತೇ ಇದೆ, ನಮ್ಮ ಮನೆಯಲ್ಲಿ ಕೋಳಿಗಳು ಜಾಸ್ತಿ ಇದ್ದಾವೆ. ಸೊ ಅವು ಏನು ಮಾಡ್ಬೋದು ಅಂತ ಈ ಥರ ಮಾಡೋದು. ಇನ್ನು 3 ಇದ್ದಾವೆ, ಇಲ್ಲಿ ಹಿಂದ್ಗಡೆ. ಆಲ್ ರೈಟ್, ಎಲ್ಲ ಬೀಜಗಳು ಹಾಕಾಯಿತು. ಇಲ್ಲಿ ಇದನ್ನು ಹಾಕಿದ್ದೀನಿ. ನಮ್ಮ ಕಡೆ ಬೇಸಿಗೆ ಅವರೆ ಅಂತ ಹೇಳ್ತಾರೆ ಇದಕ್ಕೆ. ಆಮೇಲೆ ಇಲ್ಲಿ ಹೀರೆಕಾಯಿ ಬೀಜ ಹಾಕಿದ್ದೀನಿ. ನೀವು ನೋಡ್ತಿದ್ದೀರಾ, ಹೀರೆಕಾಯಿ ಬೀಜ ಜಸ್ಟ್ ನಿಮ್ಮ ರೆಫರೆನ್ಸ್ಗೋಸ್ಕರ ಅಷ್ಟೇ. ಮಳೆ ಬಂದು ಗಾಳಿ ಬಂದರೆ ಯಾವ ಪೇಪರ್ ಇರೋದಿಲ್ಲ, ಹಾರೋಗುತ್ತೆ. ಇಲ್ಲಿ ಆ್ಯಕ್ಚುಲಿ ಹಾಗಲಕಾಯಿ ಹಾಕಿದ್ದೀನಿ. ನಿಮಗೆ ಬಿಟರ್ ಗಾರ್ಡ್ ಇಂಗ್ಲೀಷಲ್ಲಿ ಇದು ಇಲ್ಲಿ ಹಾಕಿದ್ದೀನಿ. ಆ್ಯಂಡ್ ಇಲ್ಲಿ ಚಿಲ್ಲಿ, ಇದನ್ನು ಇಲ್ಲಿ ಹಾಕಿದ್ದೀನಿ. ಆ್ಯಂಡ್ ಸ್ವಲ್ಪ ಅಲ್ಲಿ ಕಾಣಿಸ್ತಿದೆ, ಚಿಲ್ಲಿ ಹಾಕಿದ್ದೀನಿ. ಆ್ಯಂಡ್ ಇಲ್ಲಿ ಕ್ಯಾಪ್ಸಿಕಮ್ ಹಾಕಿದ್ದೀನಿ ಇಲ್ಲಿ. ಆ್ಯಂಡ್ ಇಲ್ಲಿ ಬೀನ್ಸ್ ಹಾಕಿದ್ದೀನಿ. ಇಲ್ಲಿ ನಿಮಗೆ ಪೇಪರ್ ಇಷ್ಟು ಹಾಕಿದ್ದೀನಿ. ಇಲ್ಲಿ ಟೋಟಲ್ಲು ನಾನು 7 ಥರದ ಬೀಜನ ತೊಗೊಂಬಂದಿದ್ದೆ, ಬಟ್ 6 ಥರದ್ದು ಹಾಕಿದ್ದೀನಿ. ಒಂದನ್ನು ಸಪ್ರೇಟಾಗಿ ಒಂದು ಹೊಸದಾಗೇನೋ ಟ್ರೈ ಮಾಡೋಣ ಅಂತ ಸೊ ಅದನ್ನ ಹಾಗೆ ಇಟ್ಕೊಂಡಿದ್ದೀನಿ. ಸೊ ಇದು 1 2 3 4 5 ಹಾಗೆ ಇಲ್ಲಿ 6 ಥರ ಹಾಕಿದ್ದೀನಿ. ಇದು ಇವತ್ತಿನ ನನ್ನ ಅಗ್ರಿಕಲ್ಚರ್ ಬಗ್ಗೆ ಇರೋ ಒಂದು ಕೆಲಸ. ಇನ್ನೂ ಇದೆ, ನೋಡೋಣ, ಒಂದು ನಿಮಿಷ ಹಾಗೇ ರೀ. ಸೊ ಗೈಸ್, ಇದರಲ್ಲಿ ನಾನು ಅಂದರೆ ಈ ಥರ ಒಂದು ಕಂಟೈನರು, ಅಂದರೆ ಈ ಥರದ್ದು ಅದನ್ನು ನಾನು ಈ ಥರ ನೋಡಿದ್ರೆ ಅನಿಸ್ಬೋದು ಏನು ಅಂತ, ಬಟ್ ಇದರಲ್ಲಿರೋದು
ಬೇವಿನ ಅಂದರೆ ಕಹಿ ಬೇವಿರ್ತಲ್ಲ ಅದರ ಬೀಜಗಳು. ಲಾಸ್ಟ್ ಟೈಮಿಂದ ನಾನು ಏನು ಅಂದರೆ ಅದರ ಹೆರೆ ತಂದು ನೋಡೋಕ್ಕೆ ಟ್ರೈ ಮಾಡಿದೆ, ಬಟ್ ಎಲ್ಲೂ ಹುಟ್ಟಿರಲಿಲ್ಲ. ಸೊ ಅದಕ್ಕೆ ಈ ಸರಿ ಬೀಜ ಸಿಕ್ಕಿತ್ತು. ಸೊ ಅದನ್ನು ತಂದು ನೋಡೋ ಒಂದು ಸಣ್ಣ ಪ್ರಯತ್ನ. ಹೇಗೂ ತರಕಾರಿ ಬೀಜಗಳನ್ನು ಹಾಕ್ತಾಯಿದ್ದೀನಿ. ಸೊ ಅದ್ರ ಜೊತೆ ಇದನ್ನು ನೋಡೋಣ ಅಂತ ಅಂದ್ಕೊಂಡು ನಡ್ತಾಯಿದ್ದೀನಿ. ಸೊ ನೋಡೋಣ ಇದ್ರ ರಿಸಲ್ಟ್ ಹೇಗಿರುತ್ತೆ ಅಂತ. ಈ ಥರ ಮಣ್ಣು ಹಾಕಿ ಮುಚ್ಚಿ ರಿಸಲ್ಟ್ಗೋಸ್ಕರ ಕಾಯಬೇಕಷ್ಟೆ. ಕೃಷಿ ಅಂದರೆ ಅದೇ ಅಲ್ವಾ, ನಮ್ಮ ಪ್ರಯತ್ನ ಇರುತ್ತೆ. ಬಟ್ ಪ್ರಕೃತಿ ಏನು ಯೋಚನೆ ಮಾಡುತ್ತೆ, ಅದು ಪ್ರಕೃತಿ ಏನು ಡಿಸೈಡ್ ಮಾಡುತ್ತೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಿಟ್ಟರೆ ನಮ್ಮ ಕೈಯಲ್ಲಿ ನಮ್ಮ ಪ್ರಯತ್ನ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ಅದರ ನಂತರದ್ದು ಇರೋದು ಪ್ರಕೃತಿ ಕೈಯಲ್ಲಿ. ಇನ್ ಕೇಸ್ ಇದು ಜರ್ಮಿನೇಟ್ ಆದರೆ ಇದರ ನಂತರದ ಏನು ಮಾಡೋದು ಅಂತ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಸದ್ಯದಲ್ಲಿ ಇಷ್ಟು ಹಾಕಿದ್ದೀನಿ. ನೀರು ಹಾಕೋ ಅವಶ್ಯಕತೆ ಇರಲ್ಲ ಅನಿಸುತ್ತೆ, ಯಾಕಂದರೆ ಮಳೆಗಾಲ. ಸೊ ನೀರಾಗುತ್ತೆ, ಹೋಗುತ್ತೆ, ಬರುತ್ತೆ. ಮತ್ತೇನೆಂದರೆ ಸೈಡಲ್ಲಿ ಹೋಲ್ಸ್ ಇರೋದಕ್ಕಾಗಿ ನಿಮಗೆ ಅಂದರೆ ಗೊತ್ತಾಗ್ತಿರುತ್ತೆ. ಇದರಲ್ಲಿ ನೀರು ಜಾಸ್ತಿ ಆದರೆ ಹೋಗುತ್ತೆ ಇದರಿಂದ. ಸೊ ಇದಾಗಿತ್ತು ನನ್ನ ಇವತ್ತಿನ ಕೃಷಿ ಕಾರ್ಯಗಳು. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದೇನು ಅಂದರೆ ಜೀವನದಲ್ಲಿ ನಾವು ಆರೋಗ್ಯವಾಗಿರಬೇಕು ಅಂದರೆ ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ ಮತ್ತು ಖುಷಿಯಾಗಿರಿ. ಇವಿಷ್ಟೇ ನಾವು ಚೆನ್ನಾಗಿರೋಕ್ಕೆ ಮತ್ತು ಆರೋಗ್ಯವಾಗಿ ಖುಷಿಯಾಗಿರೋಕ್ಕೆ ಸಾಧ್ಯ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.